ಇವತ್ತು 25ನೇ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ತೆಗೆದುಕೊಳ್ತಾ ಇದ್ದಾರೆ. ಲೋಕಭವನದಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಸುಮಾರು 10 ರಿಂದ 12 ಜನ ಸಚಿವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅದಕ್ಕಾಗಿ ಇಡೀ ಲೋಕಭವನ ಸಿದ್ಧಗೊಂಡಿದೆ. ನಾನಿದೀಗ ಲೋಕಭವನದ ಎದುರುಗಡೆ ಇರುವಂತದ್ದು. ಪ್ರಮುಖವಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತಹದ್ದು. ಸುಮಾರು ಇವತ್ತು ಸಂಜೆ 4:05ಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ವರ್ಷಗಳ ಕನಸು ಇವತ್ತು ನನಸಾಗ್ತಾ ಇದೆ. ಇದರ ಜೊತೆಗೆ ಇಡೀ ಲೋಕಭವನದ ಸುತ್ತಮುತ್ತ ಪ್ರಮಾಣ ವಚನ ಇರೋದ್ರಿಂದ ಸಾಕಷ್ಟು ಭದ್ರತೆಯನ್ನ ಒದಗಿಸಲಾಗಿದೆ. ಜೊತೆಗೆ ಅವರ ಏನು ಪ್ರಮಾಣ ವಚನ ಕಾರ್ಯಕ್ರಮ ಇದೆ, ಹೀಗಾಗಿ ಬ್ಯಾನರ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅವರಿಗೆ ಶುಭಾಶಯ ತಿಳಿಸುವಂತಹ ಬ್ಯಾನರ್ಗಳು, ಕಾಂಗ್ರೆಸ್ ಪಕ್ಷದ ಲೋಗೋ ಇರುವಂತಹ ಬ್ಯಾನರ್ಗಳು, ಜೊತೆಗೆ ಫ್ಲಾಗ್ಗಳನ್ನು ಕೂಡ ಹಾಕಲಾಗಿರುವಂತಹದ್ದು. ಪ್ರಮುಖವಾಗಿ ಏನು ಇವತ್ತು ಸಂಜೆ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಇದೆ, ಹೀಗಾಗಿ ಬೆಳಗ್ಗೆಯಿಂದಲೇ ಎಲ್ಲ ಸಿದ್ಧತೆಗಳು, ಬ್ಯಾರಿಗೇಡ್ ಅಳವಡಿಕೆ ಆಗಿರ್ಬೋದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು, ಜೊತೆಗೆ ಹಿಂದೆ RCB ವಿಚಾರ ಆದಾಗ ಅಂದ್ರೆ ಆ ದುರ್ಘಟನೆ ಏನು ನಡೀತು, ಆ ರೀತಿಯಾದಂತಹ ಘಟನೆಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಕ್ತ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಹೆಚ್ಚಿನ ಜನಸಂಖ್ಯೆ ಬರುವಂತಹ ನಿಟ್ಟಿನಲ್ಲೂ ಕೂಡ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಫೈರ್ ಇಂಜಿನ್ ಸೇರಿದಂತೆ ಪೊಲೀಸ್ ಇಲಾಖೆ ಸಹಜವಾಗಿ ಇಂತಹ ಕಾರ್ಯಕ್ರಮಗಳಿಗೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುತ್ತೆ ಆ ರೀತಿಯ ವ್ಯವಸ್ಥೆಗಳು ಕೂಡ ಆಗಿದೆ. ಲೋಕಭವನದ ಒಳಗಡೆ ಸುಮಾರು 3,000 ಆಸನ ಉಳ್ಳ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಸ್ಟೇಜ್ ಅನ್ನು ನಿರ್ಮಿಸಲಾಗಿದೆ. ಸ್ಟೇಜ್ ನಲ್ಲಿ ಸಹಜವಾಗಿ 10 ರಿಂದ 15 ಜನ ಕೂರುವಷ್ಟು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಇದರ ಜೊತೆಗೆ 3,000 ಗೆಸ್ಟ್ಗಳು, ಮಾಧ್ಯಮ ಸೇರಿದಂತೆ ಬಿಸ್ನೆಸ್ ಮ್ಯಾನ್, ಮಠಾಧೀಶರು, ಬೇರೆ ಬೇರೆ ರಾಜ್ಯದ CM, DCMಗಳು ಸೇರಿದಂತೆ ಸುಮಾರು 3,000 ಜನರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸುಮಾರು 4-5 ರಾಜ್ಯದ CMಗಳನ್ನ ಇನ್ವೈಟ್ ಮಾಡಲಾಗಿದೆ. ಜೊತೆಗೆ ರಾಜ್ಯದ ex-CM ಅಂದ್ರೆ ಮಾಜಿ CMಗಳು, ಮಾಜಿ DCM, ಮಂತ್ರಿಗಳು, MP ಗಳು, ಶಾಸಕರು ಎಲ್ರಿಗೂ ಕೂಡ ಈ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಒಂದು ವಿಶೇಷ ಅಂದ್ರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರನ್ನು ಕೂಡ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಇನ್ವೈಟ್ ಕೂಡ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು, ಪೊಲೀಸ್ ಬಂದೋಬಸ್ತ್ ಅಂತೂ ಈ ಬಾರಿ ದೊಡ್ಡ ಮಟ್ಟಿನಲ್ಲಿ ಮಾಡ್ಕೊಂಡಿದ್ದಾರೆ. ಕಾರಣ ಇಷ್ಟೇ, RCBಯ ಬಳಿಕ ಅಂತಹದೊಂದು ದುರಂತ ಮತ್ತೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ಅಳವಡಿಕೆ ಮಾಡಲಾಗ್ತಿದೆ, ನೇಮಿಸಲಾಗ್ತಿದೆ. ಅದರಂತೆ ಇವತ್ತು ಕೂಡ ಇಲ್ಲಿ ಹೆಚ್ಚಿನದಾಗಿ ಒಂದು ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಸುಮಾರು DCP, ACP ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಅವರೆಲ್ಲರೂ ಕೂಡ ಅಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂತಹ ಕಾರಣಕ್ಕಾಗಿಯೇ ಈ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಪೊಲೀಸ್ ಸ್ಥಳದಲ್ಲೇ ಇದ್ದಾರೆ. ಪಾಸ್ ಇಲ್ಲದೆ ಯಾರಿಗೂ ಕೂಡ ಒಳಗಡೆ ಅಲೋ ಇಲ್ಲ. ಪಾಸ್ ಇದ್ದವರಿಗೆ ಮಾತ್ರ ಅಲೋ ಅನ್ನುವಂತಹದ್ದು, ಅಂದ್ರೆ ಒಳಗಡೆ ಪ್ರವೇಶ ಅನ್ನುವಂಥದ್ದು ಕಟ್ಟುನಿಟ್ಟಾಗಿ ಪಾಲಿಸಲಾಗ್ತಿದೆ. ಹೀಗಾಗಿ ಸಂಜೆಯ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಲೋಕಭವನದಲ್ಲಿ ಮುಂದೆ ಮತ್ತೆ ಒಳಗಡೆ ನಡೆದಿರುವಂತದ್ದು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.